ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸ್ನೇಹ ಜಗದೀಶ್ ವ್ಲಾಗ್ಸ್ ಡೆಲ್ಲಿ ಸೀರೀಸ್ ಡೇ 3 ಶೋ ದಿನ ಸಂಜೆ ಏನು ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ನೋಡ್ತೀರಾ. ರಜತ್ ಬ್ರೋ ಸ್ಟೇಜ್ ಮೇಲಿದ್ದಾಗ ನಾನು ಸ್ಟೇಜ್ ಹತ್ರ ಹೋಗಿರಲಿಲ್ಲ ಅಂತ ಈ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪ್ರೀವಿಯಸ್ ವ್ಲಾಗಲ್ಲಿ ಜಗದೀಶ್ ಅವರ ಸ್ಟೇಜ್ ವೀಡಿಯೋಸ್ ನೋಡಿದ್ರಿ. ಆ್ಯಂಡ್ ರಜತ್ ಬ್ರೋಗೆ ಗೋಲ್ಡ್ ಆಯಿತು, 1 ಸ್ಟೆಪ್ ಅವೇ ಫ್ರಮ್ ದ ಗೋಲ್, ಬಟ್ ಇಟ್ಸ್ ಓಕೆ. ಆ್ಯಂಡ್ ಒಬ್ಬರು ಗೆಲುವನ್ನು ಇನ್ನೊಬ್ಬರು ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಅದಕ್ಕೆ ಬ್ರದರ್ಹುಡ್ ಅಂತಲೇ ಹೇಳ್ಬೋದು. ಆ ಬ್ರದರ್ಹುಡ್ಗೆ ಬೆಸ್ಟ್ ಎಕ್ಸಾಂಪಲ್ ಜಗದೀಶ್ ಮತ್ತು ರಜತ್ ಬ್ರೋ. ಸೊ ಶೋ ಮುಗಿಸ್ಕೊಂಡು ಎಲ್ಲೋದ್ವಿ ಅಂತ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ನೋಡಿ, ಆಯಿತಾ? ಹಲೋ ಗೈಸ್, ಕಾಂಪಿಟೇಷನ್ ಮುಗೀತು. ಸೊ ವಿ ಕಮ್ ಟು ಕಾನ್ ಮಾರ್ಕೆಟ್. ಅಪ್ಯಾರೆಂಟ್ಲಿ ಬಿಗ್ ಚಿಲ್ ಕೇಕರಿ ಅಂತ ಒಂದು ಪ್ಲೇಸ್ ಇದೆ. ಪೇಸ್ಟ್ರಿ ಸೂಪರ್ ಆಗಿರುತ್ತೆ. ಲೆಟ್ಸ್ ಟೇಸ್ಟ್ ಅಂಡ್ ಸಿ. We'll show you a small part of Delhi. ಯಾವುದು ಇದೆ? ಹಾ ಇದೆ. ಎಲ್ಲಿ ಹೋಗ್ತಾರೆ ಅವರು? ಓಹ್ ಅದು ಬೇರೆ ಸೆಪ್ರೇಟಾ? ಕ್ರೀಮರಿ ಅಲ್ಲ, ಬಿಗ್ ಕೇಕರಿ. ನೇಮ್ ಡಿಫ್ರೆಂಟ್ ಆಗಿ ಇಟ್ಟಿದಾರಲ್ಲ. Oh, this is the place. Oh my god. ಓ, ಒಳಗಡೆ ಇಲ್ವಾ ಜಾಗ? ವೆರಿ ಸ್ಮಾಲ್ ಪ್ಲೇಸ್. ಇದಾ? ಇದು ಪೀಚ್ ಅಂಡ್ ಆಲ್ಮಂಡ್ ಕೇಕ್, ಮ್ಯಾಂಗೋ ತಿರಾಮಿಸ್. ಇಲ್ಲಿ ಏನೋ ಹುಡುಕ್ತಾ ಇದ್ದಾರೆ ಬಾಸು. ಏನು ಹುಡುಕ್ತಾ ಇದ್ದೀರಾ? ಬಿಸ್ಕಾಫ್ ಫ್ಲೇವರ್. ಇಲ್ಲಿ ಬೆಟಲ್ದಾ ಕೇಕ್. ಅಯ್ಯೋ, ಓಕೆ ತಿನ್ಸ್ಬಿಡಿ. ಏನ್ ಬಾಸ್? ಗೆಲುವು ಸೋಲು ಇದ್ದಿದ್ದೆ. ವಿಡಿಯೋ ಮ್ಯೂಸಿಕ್ ಇದೆ, ಸುಮ್ಮನೆ ವಿಡಿಯೋ ಮಾಡ್ಕೋತೀನಿ. How long can it be out? We can give you dry ice. ಡ್ರೈ ಐಸ್, ಗಿವ್ ಡ್ರೈ ಐಸ್. Dry ice dal de. Yeah, we have it at least 15-16 kilometers. 15 will take an hour for a shot. More than an hour. More than an hour. ಏನ್ ಕೇಕ್ ತಗೊಂಡ್ರಿ? ಏನ್ ಕೇಕ್ ತಗೊಂಡ್ರಿ? Mocha hazelnut cheesecake. ಓ, ನಿಮ್ಗೆ ಚೀಸ್ ಕೇಕ್ ಇಷ್ಟನಾ? ನೀವೇನ್ ತಗೊಂಡ್ರಿ? ನೀವೇನ್ ತಗೊಂಡ್ರಿ? Just make sure when you eat choco peanut butter pie. My favorite. Oh yeah. ಅದರಲ್ಲೇ We have more takeaway. I think 2 or 3 more takeaway. Check it. I think so.
ಹೋಗಲ್ಲ. ಅದಕ್ಕೆ ನಾನು ಬ್ರಿಗೇಡ್ ರೋಡ್ಗೂ ಹೋಗೋಣ. ಎಷ್ಟು ವರ್ಷಗಳಾಗೋಯ್ತು ನಾನೆಲ್ಲ ಓಡಾಡಿ. ಕಮರ್ಷಿಯಲ್ ಸ್ಟ್ರೀಟ್ ಬ್ರಿಗೇಡ್ ರೋಡ್ ಎಲ್ಲ ಹೋಗಕ್ಕೆ ಇಷ್ಟ ನನಗೆ. ಬ್ಲೂಮ್ ಕೆಫೆ ಅಂಡ್ ಕೇಕರಿ. ಎಲ್ಲ ಇಷ್ಟು ಇದಾವೆ, ಎಲ್ಲ ಇದೇ ತರ ಇದಾವೆ. ಎಲ್ಲ ಹಂಗೆ ಇರೋದು. ಯಪ್ಪ. ಅಲ್ಲೇ ಜನ ಹೆಂಗ್ ಮಾಡ್ತಾರೆ? ಏ ಕ್ಯಾಟ್ ಲೂಲು ಅಂತ. ಏ ನಗಮ್ಮ ಸಾಯ್ಬೇಡ. ಸಾಯ್ತದ. ಓ ಏನ್ ಬೇಕಂತ? ಬ್ಯಾಗ್ ಇಲ್ಲಿ ಕೊಡು, ಒಳಗೆ ಹೋಗ್ಬಿಟ್ಟು ನೋಡ್ರಿ. ಐಸ್ ಕ್ರೀಮ್ ಅದು ಐಸ್ ಕ್ರೀಮ್ ಬೇಡವಾ? ಖಾರ ಬೇಕಂತೆ. ಜ್ಯೂಸ್ ಬೇಕಿಲ್ಲ ಖಾರ ನನಗೆ ಒಂದು ಒಳ್ಳೆ ಟೀ ಬೇಕಿತ್ತು. ಆರ್ಡರ್ ಮಾಡೋಷ್ಟೊತ್ತಿಗೆ 1 hour, ಬರಕ್ ಇನ್ನೊಂದು 1 hour. Then by then you'll feel refreshed, you'll feel like eating alva. Stand together. Lulu's Cafe and Bar. Lulu's Cafe. Cafe and bar. ಬಾರು ಇಷ್ಟ ಇದೆಯಾ? ಎಲ್ಲ ಇಷ್ಟೇ. ಫುಲ್ ಸುತ್ತಾಕೊಂಡು ಹೋಗ್ಬೇಕು. ಏನೇ ಹಂಗೆ ಇದೆ. ದಮ್ಮು ಎಲ್ಲಿ ಬಂದಿರೋದು? ಕಾಲ್ ಮಾಡ್ಕೊಂಡು ಖಾನ್ ಮಾರ್ಕೆಟ್. ಮಾರ್ಕೆಟ್ ಅಂದ್ರೆ ಯಾವುದು ಯಾವ್ದೋ ಗಲ್ಲಿಯಲ್ಲಿ ಇರುತ್ತೆ ಅಂತ ಚಿಕ್ಕಪೇಟೆ ತರ ಅನ್ಕೊಂಡ್ವಿ ನಾವು. ಚಿಕ್ಕಪೇಟೆ ತರಾನೇ ಇರೋದು. ಸ್ವಲ್ಪ ಚಿಕ್ಕಪೇಟೆ ತರ ಇಲ್ಲ ಇಲ್ಲಿ. ಏನ್ ಹೇಳಿದ್ರಿ? ಚಿಕ್ಕಪೇಟೆ ತರಾನೇ ಇರೋದು ಜಾಗ. ಹಾ, ಬಟ್ ಇಲ್ಲಿಗೆ ಬಂದಿದ್ದ ಜನ ಮಾತ್ರ ಚಿಕ್ಕಪೇಟೆಗೆ ಹೋಗೋ ಜಾಗ ತರ ಇಲ್ಲ. ಜನ ತರ ಇಲ್ಲ. ಫುಲ್ ಪಾಶ್ ಆಗಿದಾರಲ್ಲ. ಅಲ್ಲಿ ನ್ಯೂ ಮಾಮ್ ಅಂಡ್ ಡ್ಯಾಡ್ ಟು ಬಿ. ಇಲ್ಲಿ ಈ ಕಡೆ ಬಂದೆ. ಅದು ಒಂಟಿಂದ ಪರವಾಗಿಲ್ಲ. ಡೆಲ್ಲಿ ಸ್ಮಾಲ್ ಪಾರ್ಟ್ ಆಫ್ ಡೆಲ್ಲಿನ ತೋರಿಸ್ತಾ ಇದೀವಿ. ಸ್ಮಾಲ್ ಪಾರ್ಟ್ ಆಫ್ ಡೆಲ್ಲಿನ ತೋರಿಸ್ತಾ ಇದೀವಿ. ನಾವು ಸುಮಾರು ದೂರ ಬಂದ ಖಾರ ತಿನ್ಬೇಕು ಅನ್ಸಿದ್ರೆ ಖಾರ ತಿನ್ಬೇಕು. ನಾವು ಸುಮಾರು ದೂರ ಬಂದ್ಮೇಲೆ ಸೆಂಟ್ರಲ್ಲಿ ಖಾನ್ ಮಾರ್ಕೆಟ್ ಅಂತ ನೋಡಿದ್ವಿ. ಒಳಗೆ ಎಷ್ಟಿದೆ ಅಂತ ಯಾವ ಇಲ್ಲಿಂದ ಆಚೆ ಹೋಗ್ಬಿಟ್ರೆ ಸಾಕು ಅನ್ನೋ ತರ ಅನ್ಸ್ಬಿಟ್ಟು ಫೈನಲಿ ವಿ ಆರ್ ಗೋಯಿಂಗ್ ಔಟ್. ಉಸಿರಾಡಕ್ ಆಗ್ತಿಲ್ಲ. ಅಯ್ಯೋ ಎಲ್ಲಿ ನೋಡಿ. How is Khan Market? Not so great. Not so good. ಚೆನ್ನಾಗಿದೆ. ಚಿಪ್ಸ್ ತಗೋ. ಖಾರ ತಿನ್ನು. ಹೋಗ್ರಿ ನೋಡಿ, ಇದೇ ಖಾನ್ ಮಾರ್ಕೆಟ್ ಅಂದ್ರೆ. ಈ ಕಡೆ ಬಾಮ. ಖಾನ್ ಮಾರ್ಕೆಟ್ ಮುಂದೆ ಆಮೇಲೆ See this ಖಾನ್ ಮಾರ್ಕೆಟ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ ನಮ್ಮ ಜಯನಗರ್ 4th ಬ್ಲಾಕಲ್ಲಿ ಕಾಂಪ್ಲೆಕ್ಸ್ ಇದೆ ಅಲ್ಲ, ಅದೇ ಥರ ಕಾಂಪ್ಲೆಕ್ಸ್ ಫೀಲ್ ಕೊಡುತ್ತೆ. ಒಳಗಡೆನೂ ಪಾರ್ಟಿಷನ್ಸ್ ಎಲ್ಲ ಇದೆ ಇಲ್ಲಿ. ವಾ, ಸುಸ್ತಾಗೋಯ್ತು. ನಾವು ಫುಲ್ ರೌಂಡ್ ಹಾಕೇ ಇಲ್ಲ ಅಲ್ಲ. ಈ ಕಾಂಪ್ಲೆಕ್ಸ್ನ ಫುಲ್ ರೌಂಡ್ ಹಾಕೋಕ್ಕೆ ಫುಲ್ ದಿನ ಬೇಕಲ್ಲ. ಅರ್ಧ ದಿನ ಅಂತೂ ಬೇಕು, ಬಟ್ ಅರ್ಧ ದಿನ ನಾವು ಉಳಿಯೋದೇ ಇಲ್ವೇ. ಇಲ್ಲಿರೋ ವೆದರ್ಗೆ ಚೆನ್ನಾಗಿ ನೋಡ್ಬೇಕು. ಅಯ್ಯಪ್ಪ ಕಷ್ಟಪ್ಪ. ಇದು ಜಯನಗರ್ 4th ಬ್ಲಾಕ್ ಅಲ್ಲಿರೋ ಕಾಂಪ್ಲೆಕ್ಸ್ ತರ ಇಲ್ವಾ? ಎಕ್ಸಾಕ್ಟ್ಲಿ
ಹಂಗೆ ಇರೋದು ಸೇಮ್ ಕಾಂಪ್ಲೆಕ್ಸ್. ಅಂದ್ರೆ ನಮ್ಮ ಜಯನಗರಲ್ಲಿ ಆ ಕಡೆ ಒಂದಿದೆ ಈ ಕಡೆ ಒಂದಿದೆ. ಸೊ ಇಲ್ಲಿ ಈ ಕಡೆ ಆ ಕಡೆ ಏನೂ ಇಲ್ಲ, ಈ ಕಡೆ ಮಾತ್ರ ಇದು ಫುಲ್ ನೋಡಿ. ಆ್ಯಂಡ್ ಇದು ಸ್ವಲ್ಪ ಜಯನಗರ್ 4th ಬ್ಲಾಕ್ ಕಾಂಪ್ಲೆಕ್ಸು ಏನು ಏನಂತಾರೆ, ಪ್ರಾಪರ್ ಕಾಂಪ್ಲೆಕ್ಸ್. ಇದು ಅದೇ ಥರ ಇದೆ. ಕಾನ್ ಮಾರ್ಕೆಟ್ ಎಲ್ಲ ಸುತ್ತಕೊಂಡು ನಾವು ರಿಟರ್ನ್ ಹೊರಟಿದ್ದು ಏರ್ಬಿಎನ್ಬಿಗೆ. ಊಟ ಎಲ್ಲೂ ಆಚೆ ಮಾಡಿಲ್ಲ, ಯಾಕಂದರೆ ಜಗದೀಶ್ ಅವರು ಮನೇಲೇ ಮಾಡು ಅಂತ ಹೇಳಿದರು. ಅವರಿಗೆ ಚಿಕನ್ ಗ್ರೇವಿ ರೈಸ್ ತಿನ್ನಬೇಕಂತೆ. ಅದಕ್ಕೆ ಕಾರಲ್ಲಿ ಹೋಗ್ತಾ ಹಾಗೆ ನಾನ್ ವೆಜ್ ಎಲ್ಲ ಆರ್ಡರ್ ಮಾಡಿ ನಾವಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಚಿಕನ್ ಮಟನ್ ಎಲ್ಲ ಬಂದಿತ್ತು. ಸೊ ಚಿಕನ್ ಗ್ರೇವಿ, ಪೆಪ್ಪರ್ ಡ್ರೈ ಎಲ್ಲ ಮಾಡಿದ್ದೆ, ರೈಸ್ ಮಾಡಿದ್ದೆ ಆ್ಯಂಡ್ ಗೀ ರೈಸ್ ಕೂಡ ಆರ್ಡರ್ ಮಾಡ್ಕೊಂಡಿದ್ವಿ. ಹಲೋ, ಬ್ಯಾಕ್ ಟು ದ ರೂಮ್. ವಿಡಿಯೋದಲ್ಲಿ ನೋಡಿರ್ತೀರ, ಅಂದ್ಕೊಂಡಿದ್ದಾಗಿಲ್ಲ. ಹಂಗಂತ ಗಿವ್ ಅಪ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಒಂದು ಡ್ರೀಮ್. ಕನಸುಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಟೈಮ್ ಆಗುತ್ತೆ, ದೊಡ್ಡ ದೊಡ್ಡ ಕನಸಿದ್ದಾಗ. ಸೊ ಜರ್ನಿ ಹೋಪ್ಫುಲಿ ಕಂಟಿನ್ಯೂಸ್. ಅಲ್ಲಿ ಸ್ವಲ್ಪ ಸ್ವೀಟ್ಸು ಇದೆಲ್ಲ ಜಾಸ್ತಿ ತಿಂದ್ವಿ, ಮತ್ತೆ ಹೊರಗಡೆ ತಿನ್ನೋಕ್ಕೆ ಮನಸ್ಸಿರಲಿಲ್ಲ. ನಾರ್ಮಲಾಗಿ ಸ್ನೇಹ ಮಾಡೋದು ಮನೆಯಲ್ಲಿ ಹೋಮ್ ಮೇಡ್ ಫುಡ್ ಇಷ್ಟ. ಸೊ ಹಂಗಾಗಿ ಮಟನ್ ಚಿಕನ್ ತರಿಸಿ ಮಟನ್ ಪೆಪ್ಪರ್ ಫ್ರೈ ಮತ್ತು ಚಿಕನ್ ಗ್ರೇವಿ ಮತ್ತು ರೈಸ್ ತಿಂತಾಯಿದ್ವಿ. ನೆಮ್ಮದಿಯ ಜೀವನಕ್ಕೆ ಇದೇ ದಾರಿ. ಬೇಜಾರಾಗುತ್ತೆ ಅಂತ ತಿನ್ಬಿಡೋಕ್ಕಾಗಲ್ಲ. ಈಗ ನಾನು ತುಂಬ ದಿನ ಆದಮೇಲೆ ತಿಂತಾ ಇರೋದು, ಖುಷಿಯಾಗಿ ತಿನ್ಬೇಕಷ್ಟೆ. ಚೆನ್ನಾಯ್ತಾ? ಡೆಲ್ಲಿಯಲ್ಲಿ ಈ ಥರ ಹೋಟೆಲ್ ಫುಡ್ಡು ತಿನ್ನೋದು ತುಂಬ ಕಷ್ಟ ಇದೆ. ಡೆಲ್ಲಿ ಫುಡ್ ಎಲ್ಲ ನಮಗೆ ಸೆಟ್ ಆಗಲ್ಲ. ನಾನು ನಾರ್ಮಲಾಗಿ ಹೋಟ್ಲಲ್ಲಿ ತಿನ್ನೋದೇ ಕಮ್ಮಿ, ಅದಕ್ಕೇ ಮನೆ ಫುಡ್ಡೇ ಪ್ರಿಫರ್ ಮಾಡೋದಷ್ಟೇ. ಸ್ವೀಟ್ಸ್ ಆದರೆ ಹೊರಗಡೆ ತಿಂತೀನಿ, ಇದೆಲ್ಲ ಮನೆಯಲ್ಲೇ ಬೆಟರ್. ಯಾಕಂದರೆ ನನಗೆ ಗೊತ್ತು ಹೋಟ್ಲ್ ಫುಡ್ಡೆಲ್ಲ ನಮಗೆ ಆಗಲ್ಲ ಜಾಸ್ತಿ ತಿನ್ನೋದಕ್ಕೆ ಅಂತ. ಇದಾದರೆ ಮನೇಲಿ ಹೇಳ್ಬೋದು, ಈಗ ಶೋ ಆದಮೇಲೆ ಜಾಸ್ತಿ ಸ್ಪೈಸಿ ತಿನ್ನೋಕ್ಕಾಗಲ್ಲ. ಸೊ ನಮ್ಗೆ ಹೆಂಗೆ ಬೇಕು ಅಷ್ಟು ಸ್ಪೈಸಿ ಇರುತ್ತೆ, ನಾನು ಖುಷಿಯಾಗಿ ತಿನ್ಬೋದು ಚೆನ್ನಾಗಿ. ಈ ಕಡೆ ಮನೇಲಿ ಅವ್ರು ದಿನ ಮಾಡೋದನ್ನ ತಿನ್ನೋದಕ್ಕೂ ಆಗಲ್ಲ. ಡೈಲಿ ಅದೇ ಫುಡ್ ತಿಂದು 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 ಬೇಜಾರಾಗ್ಬಿಟ್ಟಿರುತ್ತೆ. ನಾಳೆ ಬೆಳಗ್ಗೆ ನನ್ನ ಫೇವ್ರೇಟ್ ದೋಸೆ ತಿಂತೀನಿ. ಯೂಶಲಿ ಕಾಂಪಿಟೇಷನ್ ಮುಗಿಸ್ಕೊಂಡು ಬಂದಿದ ತಕ್ಷಣ ಅವ್ರು ಕೇಳೋದು ಚಿಕನ್ ಗ್ರೇವಿ ಬಿಸಿ ಅನ್ನ ಮಾಡು ಅಂತ, ಇಲ್ಲಾಂದರೆ ದೊಣ್ಣೆ ಬಿರಿಯಾನಿ ತಿನ್ನಬೇಕು ಅನಿಸಿದ್ರೆ ದೊಣ್ಣೆ ಬಿರಿಯಾನಿ ಮಾಡು ಅಂತಾರೆ. ಸೊ ಇವತ್ತು ಏರ್ಬಿಎನ್ಬಿಯಲ್ಲಿರೋದ್ರಿಂದ ಯಾಕಂದರೆ ಇದು ಹೊಟ್ಟೆ ತುಂಬ ತಿನ್ಬೋದು, ಸಮಾಧಾನ ಆಗಬೇಕು. ಯಾವಾಗ ಮಟನ್ ಟೇಸ್ಟ್ ಮಾಡಿ ಹೇಳೋಗಿದೆ ಅಂತ. ಸಮಾಧಾನ ಆಗೋ ಥರ ತಿನ್ನಬೇಕು. ನಿನ್ನ ರಿವ್ಯೂ ಮೇರೆಗೆ ನಾನು ರೆಸಿಪಿ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬೇಕು ಅಂತ ತಿನ್ನಬಾರ್ದು, ಖುಷಿಯಾಗಬೇಕು ತಿನ್ನೋದು ಆ ಥರ. ಈಗ ನಾರ್ಮಲಾಗಿ ಬಾಡಿ ಬಿಲ್ಡಿಂಗ್ ಮಾಡೋರಿಗೆ ಕ್ರೇವಿಂಗ್ಸ್ ಜಾಸ್ತಿ. ಶೋ ಮುಗಿದ ತಕ್ಷಣ ತುಂಬ ಜಾಸ್ತಿ ತಿನ್ಬಿಡ್ತೀವಿ. ಈಗ ಅದೇ ನಾರ್ಮಲ್ ಡೇಸಲ್ಲಿ ಕೊಟ್ಟರೆ ನೀವು ಅಷ್ಟು ಸ್ವೀಟ್ ಎಲ್ಲ ತಿನ್ನೋದಿಲ್ಲ, ಶುಗರೇ ತಿನ್ನೋದು. ಚೆನ್ನಾಗಿದೆ ಪೆಪ್ಪರ್. ಓಕೆ, ಥ್ಯಾಂಕ್ ಯು. ಮಟನ್ ಪೆಪ್ಪರ್ ಫ್ರೈ ಬೇಕು ಅಂತಂದರೆ ಕಮೆಂಟ್ ಮಾಡಿ. ನೋಡಿ, ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದಿನ ವ್ಲಾಗ್ಸಲ್ಲಿ ಯಾವಾಗಾದರೂ ಮಟನ್ ಪೆಪ್ಪರ್ ಫ್ರೈ ರೆಸಿಪಿ ತೋರಿಸ್ತೀನಿ. ಆ್ಯಂಡ್ ದಿಸ್ ಇಸ್ ಜಗದೀಶ್ ಅವ್ರಿಗೆ ತುಂಬ ಇಷ್ಟ ಈ ರೆಸಿಪಿ. ಇದೆರಡೂ ಮನೇಲಿ ಮಾಡೋದೆಲ್ಲ ಇಷ್ಟನೇ. ಸ್ನೇಹ ಅಡುಗೆ ಚೆನ್ನಾಗಿ ಮಾಡ್ತಾಳೆ ಅಡುಗೆ, ಆದರೆ ನಮಗೆ ತಿನ್ನೋ ಅವಕಾಶ ಸಿಗೋದು ಕಮ್ಮಿ, ಅದು ಮೇನ್ ಪ್ರಾಬ್ಲಮ್. ಬರೀ ಚಿಕನ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಲ್ಲಿ ಪ್ರೆಪ್ ಮಾಡ್ತಾಯಿದ್ವಿ, ಆ ಥರ ಜೀವನ. ಸೊ ನಮ್ಮ ಡೆಲಿ ವ್ಲಾಗ್ಸ್ನ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂತಂದರೆ ಲಿಂಕ್ ಹಾಕಿರ್ತೀವಿ ನನ್ನ ಬಯೋದಲ್ಲಿ, ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಕೂಡ ಲಿಂಕ್ ಇರುತ್ತೆ, ಹೋಗಿ ನೋಡಿ, ಸಪೋರ್ಟ್ ಮಾಡಿ. ಬರುತ್ತೆ ಇವತ್ತೆಲ್ಲ, ನಾಳೆ ಗೋಲ್ಡ್ ಬರುತ್ತೆ, ಪ್ರೊ ಕಾರ್ಡ್ ಬರುತ್ತೆ, ಟೈಮ್ ಆಗುತ್ತೆ. ದೊಡ್ಡ ದೊಡ್ಡ ಕನಸುಗಳಿಗೆಲ್ಲ ಟೈಮ್ ಬೇಕು, ಗಿವ್ ಅಪ್ ಮಾಡಬಾರ್ದು ಅಷ್ಟೇ.
ಹಾರ್ಡ್ ವರ್ಕ್ ಮಾಡ್ತಾ ಇರಬೇಕು, ದೊಡ್ಡ ಕನಸು ಕಾಣಬೇಕು, ಕಷ್ಟಪಡಬೇಕು. ಮೆನ್ಸ್ ಫಿಸಿಕ್ಕಿಂದ ಕ್ಲಾಸಿಕ್ ಫಿಸಿಕ್ಸ್ ಶಿಫ್ಟ್ ಆಗಿ ಫಸ್ಟ್ ಶೇರು ಸ್ಟೇಜು, ಥರ್ಡ್ ಪ್ಲೇಸು. ಅದು ನಾವೀಗ ತುಂಬ ಕಾಂಪಿಟೇಷನ್ಸ್ ಮಾಡಿರೋದ್ರಿಂದ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು, ಪಾಸಿಟಿವ್ ಆಗಿ ಹೇಳಿದ್ರು. ಅದು ನಮಗೆ ಸ್ಯಾಟಿಸ್ಫೈ ಆಗಲ್ಲ, ಯಾಕಂದರೆ ನಾವು ದೊಡ್ಡದಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತೀವಿ. ಅದಾಗದೇ ಇದ್ದಾಗ ಅದನ್ನು ಅಕ್ಸೆಪ್ಟ್ ಮಾಡೋದು ತುಂಬ ಕಷ್ಟ. ಇಟ್ಸ್ ಓಕೆ, ದೇರ್ ಇಸ್ ಆಲ್ವೇಸ್ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಅಂದಿದ್ದೆ, ಅದು ಈ ಸಲ ಮಿಸ್ ಆಗಿದೆ. ನೋಡೋಣ ನಮ್ಮ ಮನೆ ಬರೋದಲ್ಲಿ ಯಾವಾಗಿದೆ ಅವಾಗ ಬರುತ್ತೆ. ನಮ್ಮದು ಅಂತಿದ್ರೆ ನಮ್ದು ಹಾಗೇ ಆಗುತ್ತೆ. ಅಲ್ಲಿವರೆಗೂ ಕಷ್ಟಪಡ್ತಾ ಇರೋದು. ಎಂಜಾಯ್ ಯೋರ್ ಮೀಲ್. See you in our next ವ್ಲಾಗ್. vlog. Until then, bye bye. ಬಾಯ್ ಬಾಯ್.